ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೃಷ್ಟಿಯ ಸುಮಾರು ಹಂತಗಳನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ 3ನೇ ಅಧ್ಯಾಯದಲ್ಲಿ ಆಚಾರ್ಯರು ನಿರ್ಣಯಿಸುವ ಮೂಲಕ ಯಾವ ಯಾವ ಗ್ರಂಥದ ತಾತ್ಪರ್ಯ ಹೇಗೆ ಇದೆ ಅಂತ, ಪಂಚರಾತ್ರ, ಉಪನಿಷತ್ತು, ವೇದ, ಪುರಾಣ ಇವುಗಳಲ್ಲಿ ವಿರೋಧ ಇಲ್ಲ. ಅದು ಬೇರೆ ಬೇರೆ ಕಾಲಘಟ್ಟದ ಸೃಷ್ಟಿಯನ್ನು ಹೇಳಿದ್ದು, ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ಈ ನಿರ್ಣಯವನ್ನು ಓದಿಕೊಂಡು ಮತ್ತೆ ವಾಪಸ್ ಹೋಗಬೇಕು ಮೂಲ ಗ್ರಂಥಗಳಿಗೆ. ಅಂದರೆ ವೇದದಲ್ಲಿ ಹೇಳಿದ ಸೃಷ್ಟಿ ಈ ಹಂತದ್ದು, ಉಪನಿಷತ್ತಿನಲ್ಲಿ ಹೇಳಿದ ಸೃಷ್ಟಿ ಈ ಹಂತದ್ದು ಅಂತ ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ಹಾಗೆ ಮಾಡಲಿಕ್ಕೆ ಈ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ ಹೊರಟಿರೋದು. ನಾವು ನೋಡಿದೆವು, ಅನಿರುದ್ಧನಿಂದ ಚತುರ್ವ್ಯೂಹ ಸೃಷ್ಟಿಯಲ್ಲಿ ವಾಸುದೇವನಿಂದ ಬ್ರಹ್ಮ ಹಾಗೂ ಬ್ರಹ್ಮ, ಸಂಕರ್ಷಣನಿಂದ ಮುಖ್ಯ ಪ್ರಾಣ, ಇದೆಲ್ಲ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕೆ ಮೊದಲು. ಪ್ರದ್ಯುಮ್ನನಿಂದ 2 ಹೆಣ್ಣು ಮಕ್ಕಳು, ಅವಳಿ ಮಕ್ಕಳು, ಭಾರತಿ ಮತ್ತು ಸರಸ್ವತಿ. ಆಮೇಲೆ ಆ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಉದರದ ಒಳಗಡೆ ಇರುವ ಜೀವರು ಸೂಕ್ಷ್ಮ ಬೀಜ ರೂಪದಲ್ಲಿ ಇದ್ದರು. ಅವರನ್ನು ಸಂಗ್ರಹಿಸಿ ಅನಿರುದ್ಧ ಮತ್ತೆ ಶಾಂತಿ ಅವರಿಬ್ಬರು ಸೃಷ್ಟಿಯನ್ನು ಶುರು ಮಾಡಿದರು. ಆಗ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರು ಹುಟ್ಟಿದರು. ಆ 2 ತರಹದ ಒಂದು ಸೃಷ್ಟಿ, ಬೇರೆ ರೂಪದ ಸೃಷ್ಟಿಯೂ ಹೌದು. ಮೊದಲಿದ್ದ ರೂಪಕ್ಕೆ ಹೊಸ ಶಕ್ತಿ ಬರೋದನ್ನು ದೇವತೆಗಳಿಗೆ ಜನನ ಅಂತ ಕರೀತಾರೆ. ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಪ್ರತಿಯೊಬ್ಬ ಜೀವಜಾತದಲ್ಲಿ ನಾನು ಅಂತನ್ನುವ ಬೇಸಿಕ್ ಪ್ರಜ್ಞೆ, ಅದನ್ನು ಕೊಡುವಂತಹ ಸೃಷ್ಟಿ, ಬೇಸಿಕ್ ಅವೇರ್ನೆಸ್, ನಾನು ಅಂತನ್ನುವಂತಹ ಪ್ರಜ್ಞೆ, ಅದನ್ನು ಕೊಡುವಂತಹ ಬ್ರಹ್ಮದೇವರನ್ನು ಮಹತ್ತತ್ವಾಭಿಮಾನಿ ಅಂತ ಕರೀತಾರೆ. ಆಮೇಲೆ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರು, ವಾಗಭಿಮಾನಿನಿಯಾದ ಸರಸ್ವತಿ, ಇವರಿಬ್ಬರಲ್ಲಿ ಹುಟ್ಟಿದವ ಅಹಂಕಾರ ತತ್ವದ ಅಭಿಮಾನಿಯಾದ ಸದಾಶಿವ. ಅಹಂಕಾರ ಅಂದರೆ ಈಗೋ ಅಲ್ಲ, ನಾನು ದೇಹ ಅಂತನ್ನುವ ಪ್ರಜ್ಞೆ. ಅವನ ಜೊತೆಗೇನೆ ಬುದ್ಧಿ, ಉಮೆ, ಅವರಿಬ್ಬರು ಅರ್ಧನಾರೀಶ್ವರರು. ವಸ್ತುತಃ ಹಿಂದೆಯೂ ಅರ್ಧನಾರೀಶ್ವರರಿದ್ದರು ಅಂತ ನಾವು ನೋಡಿದೆವು. ಮೊದಲು ನಾರಾಯಣ ಮತ್ತು ಲಕ್ಷ್ಮಿ, ಆಮೇಲೆ ಬ್ರಹ್ಮ ಮತ್ತು ಸರಸ್ವತಿ, ಮುಖ್ಯಪ್ರಾಣ ಮತ್ತು ಭಾರತಿ. ಹೀಗೆ ಆದಮೇಲೆ ಅರ್ಧನಾರೀಶ್ವರನಾಗಿದ್ದು ಸದಾಶಿವ. ಆದರೆ ಅವನ ಪ್ರಸಿದ್ಧಿ ಲೋಕದಲ್ಲಿ ಇದೆ. ಯಾಕೆ ಅಂತಂದರೆ ಮಾತು ಮತ್ತು ಮನಸ್ಸುಗಳು ಒಟ್ಟಿಗೆ ಕೆಲಸ ಮಾಡೋದು ನಮ್ಮ ಅನುಭವಕ್ಕೆ ಬರುತ್ತೆ ಅಂತ. ಹಾಗೆ ಅರ್ಧ ದೇಹ, ಹಿಂದಿನವರಿಲ್ಲ ಅಂತಲ್ಲ. ಇಲ್ಲಿಯ ತನಕ ನಾವು ನೋಡಿದ್ವಿ, ಇಲ್ಲಿಂದ ಮುಂದೆ ನೋಡಬೇಕಿದೆ. ಇತಿ ಪೂರ್ವಕಥಾನುವಾದ. ಸಾಮಾನ್ಯವಾಗಿ ನಾನು ಪೂರ್ವಕಥಾನುವಾದವನ್ನು ವಿಸ್ತಾರವಾಗಿ ಮಾಡೋದಿಲ್ಲ, ಆದರೆ ಇದು ಬಹಳ ಕಠಿಣ. ಆದ್ದರಿಂದ ನಾನು ಪೂರ್ವ ಕಥಾನುವಾದವನ್ನು ಮಾಡಿ
ಮುಂದೆ ಹೋಗ್ತಾ ಇದ್ದೇನೆ. ಬುದ್ಧ್ಯಾ ಮುಮಾಯಾಂ ಸಶಿವಸ್ತು ನಿರೂಪ ಮನಶ್ಚ ವೈಕಾರಿಕದೇವ ಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ. ದೇವತೆಗಳು ತಮ್ಮ ಹೆಂಡತಿಯಲ್ಲಿ ತಾವೇ ಸೃಷ್ಟಿಯನ್ನು ಹೊಂದಿ ಹೊರಗಡೆ ಬರ್ತಾರೆ. ಅದು ಅವರಿಗಿರುವ ಎಕ್ಸ್ಕ್ಲೂಸಿವ್ ಪವರ್. ನಮಗೆ ಇದವತ್ತು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಹ ಶಿವ, ಆ ಸದಾಶಿವ, ಉಮಾಯಾಂ ಬುದ್ಧ್ಯಾಂ, ಬುದ್ಧ್ಯಭಿಮಾನಿನಿಯಾದ ಉಮೆಯಲ್ಲಿ 3 ರೂಪಗಳಿಂದ ಅವತರಿಸಿದ. ಅಂದರೆ ತನ್ನ ಮಗ ತಾನೇ ಆದ. ಇದು ದೇವತೆಗಳಿಗೆ ಮಾತ್ರ. ಮನುಷ್ಯರಿಗಾಗಲಿ, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಋಷಿಗಳು ಯಾರಿಗೂ ಇಲ್ಲದ ಶಕ್ತಿ ದೇವತೆಗಳಿಗೆ ಮಾತ್ರ ಇರುವಂತಹ ಶಕ್ತಿ. ಹಾಗೆ ಬಂದವ ಅವನು. ಈ ಸರ್ತಿ ಮೊದಲು ಹುಟ್ಟಿದ್ನಲ್ಲ, ಹೌದು, ಮೊದಲು ಹುಟ್ಟಿರಬಹುದು ಸೂಕ್ಷ್ಮವಾಗಿ. ಈಗ ಹುಟ್ಟಿದ್ದು ಬ್ರಹ್ಮಾಂಡದ ಒಳಗಡೆ ಕೆಲಸ ಮಾಡುವ ಸಲುವಾಗಿ. ಆ ಅಹಂಕಾರ ಅಂತ, ನಾನು ದೇಹ ಅಂತನ್ನುವ ಪ್ರಜ್ಞೆ ಇದೆಯಲ್ಲ, ಅದು 3 ಆಯಿತು. ಮೊದಲು ವೈಕಾರಿಕ ಅಹಂಕಾರ ಅಂತ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ಸೃಷ್ಟಿ. ಅದರಿಂದಾಗಿ ಆ ದೇಹ ಏನಿದೆ ಅದು ನಾವು ಅರ್ಥ ಮಾಡಿಕೊಳ್ಳಲಾರದ ಶಕ್ತಿಯಿಂದ ಕೂಡಿರುತ್ತೆ. ಸೆಲೆಸ್ಟಿಯಲ್ ಬಾಡೀಸ್ ಅಂತ ಏನು ಹೇಳ್ತೇವೆ ಅದು. ಸೆಲೆಸ್ಟಿಯಲ್ ಬಾಡಿ ಅದೇನಿದೆ ದಿವ್ಯವಾದ ಶಕ್ತಿ. ವೈಕಾರಿಕ ಅಹಂಕಾರದಿಂದ ದಿವ್ಯವಾದ ಆ ವೈಕಾರಿಕ ಅಹಂಕಾರವನ್ನು ಇನ್ನೊಂದು ಹೇಳ್ತಾರೆ ಸಾತ್ವಿಕ ಅಹಂಕಾರ ಅಂತ. ಅಲ್ಲ, ವೈಕಾರಿಕ ಅಂತ ಯಾಕೆ ಕರೆಯೋದು? ಹೌದಪ್ಪ, ಸ್ವಲ್ಪ ವಿಕಾರ ಆದರೆ ಆ ಸ್ವಲ್ಪ ವಿಕಾರವೇ ಎಲ್ಲಿ ಬಹಳ ದೊಡ್ಡದೋ ಅಲ್ಲಿ ವೈಕಾರಿಕ ಅಂತ ಕರೀತಾರೆ. ದೇವತೆಗಳ ದೇಹ ಏನಿದೆ ಪಂಚಭೂತಗಳಿಂದ ಕೂಡಿದೆ. ಆದರೆ ಆ ಪಂಚಭೂತಗಳ ವಿಕಾರ ಅನ್ನೋದು ದೇವತೆಗಳ ಮೇಲೆ ಪರಿಣಾಮವೇ ಇಲ್ಲ. ಅತ್ಯಂತ ಕಡಿಮೆ ಪರಿಣಾಮ. ಎಫೆಕ್ಟ್ ಅಂತ ಅನ್ನೋದು ಎಷ್ಟು ಸಣ್ಣದು ಅಂದರೆ ನೆಗ್ಲಿಜಬಲ್. ಆದರೆ ನಮಗದು ದೊಡ್ಡದು. ಹೀಗಾಗಿ ವೈಕಾರಿಕ ಅಂತ. ಚಂದ್ರನ ಕಲೆ ಚಿಕ್ಕದು. ವಸ್ತುತಃ ಚಂದ್ರನ ಕಲೆ ಅಂತ ಏನು ಹೇಳ್ತೇವೆ ಅದು ಭೂಮಿಯ ಪ್ರತಿಫಲನ ಅಂತ ಹೇಳಿ ಬ್ರಹ್ಮಗುಪ್ತ ಹೇಳ್ತಾನೆ. ಈಗಿನವರೆಲ್ಲ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಆಗ ಭೂಮಿಯ ನೆರಳನ್ನು ಯಾವುದೋ ಒಂದು ಕೋನದಲ್ಲಿ ನೋಡಿದಾಗ ಚಂದ್ರನಲ್ಲಿ ಮೊಲ ಇದ್ದಂತೆ ಕಾಣುತ್ತೆ. ಅದಕ್ಕೆ ಅವನಿಗೆ ಶಶಾಂಕ, ಮೊಲದಂತೆ ಗುರುತು ಇದೆ, ಶಶಾಂಕ ಅಂತ ಅವನನ್ನು ಕರೀತಾರೆ. ಅದು ಭೂಮಿಯ ಪ್ರತಿಫಲನ ಅಂತ ಹೇಳಿ ಪ್ರಾಚೀನ ಭಾರತದ ಖಗೋಳ ಚಿಂತಕರ ವಾದ. ಬೇರೆ ವಾದಗಳು ಇರಬಹುದು, ನನಗೆ ಗೊತ್ತಿರೋದಿಷ್ಟು ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದರಿಂದಾಗಿ ವೈಕಾರಿಕ ಅಹಂಕಾರ ಅಂತ ನೋಡಿ. ಹಾಗೆ ಚಂದ್ರನಲ್ಲಿ ಅತ್ಯಂತ ಶುಭ್ರ, ಆ ನೆರಳು ಅತ್ಯಂತ ಕಡಿಮೆ ಭಾಗಕ್ಕೆ ಬೀಳೋದು. ಆದರೆ ನಾವು ಅದನ್ನು ನೋಡೋದು ದೊಡ್ಡದಾಗಿ, ನಮಗದು ದೊಡ್ಡದು, ವಸ್ತುತಃ ಸಣ್ಣದು. ಹಾಗೆ ದೇವತೆಗಳಿಗೆ ವಿಕಾರದ ಪರಿಣಾಮ ಇಲ್ಲ. ಆದರೆ ಅವರಲ್ಲಿ ಸ್ವಲ್ಪ ವಿಕಾರವೇ ಬಹಳ ದೊಡ್ಡದಾಗಿ ಕಾಣುತ್ತೆ. ಆದ್ದರಿಂದ ಅದನ್ನು ವೈಕಾರಿಕ ಅಹಂಕಾರ. ಉಳಿದವರಲ್ಲಿ ಉಳಿದ 2 ಅಹಂಕಾರಗಳು ವಿಕಾರ ಅಲ್ವೇ ಅಂದರೆ ವಿಕಾರವೇ. ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ ಅಂತ ಭಾಷಾಶಾಸ್ತ್ರದ ನಿಯಮ. ನಾವೊಂದು ಸಂಗತಿಯನ್ನು ಹೇಳುವಾಗ ಅದರಲ್ಲಿ ಪ್ರಧಾನವಾಗಿ ಯಾವುದು ಕಾಣುತ್ತೋ ಅದನ್ನು ಹೈಲೈಟ್ ಮಾಡಿ ಹೇಳ್ತೇವೆ. ಅದು ಎಲ್ಲ ಕಡೆ ಸಮಾನ. ಅವರು ಬಹಳ ಹೊತ್ತು ಓದ್ತಾರೆ ಅನ್ನೋ ಅಭಿಪ್ರಾಯದಿಂದ ಯಾವಾಗಲೂ ಓದ್ತಾರೆ ಅನ್ನೋದಕ್ಕೆ ಅಲ್ಲಿ ಊಟ ಮಾಡಲ್ವೇ, ಊಟ ಮಾಡುವಾಗ ಓದ್ತಾರೆಯೇ, ಸ್ನಾನ ಮಾಡುವಾಗ ಓದ್ತಾರಾ ಅಂತ ಪ್ರಶ್ನೆ ಕೇಳೋದಲ್ಲ. ಯಾವಾಗಲೂ ಅನ್ನೋ ಶಬ್ದಕ್ಕೆ
ಬಹಳ ಕಾಲ ಅಂತ ಅಷ್ಟೇ ಅರ್ಥ. ಅದು ಭಾಷಾಶಾಸ್ತ್ರದ ನಿಯಮಗಳು. ಇದು ಬೇಸಿಕ್ ನಿಯಮಗಳು ತಿಳಿದೇ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಈಗ ತಾನೇ ಒಂದು ಸಮಸ್ಯೆ ಆ ತರಹದ್ದು ಒಂದಿತ್ತು. ಸ್ಮೃತಿಯನ್ನು ಅನುಸರಿಸುವವರು ಅಂದ್ರೆ ಏನು? ಮಾಧ್ವರು ಸ್ಮೃತಿ ಅನುಸರಿಸೋದಿಲ್ವಾ? ಅಲ್ಲ, ಹಾಗೆ ಕೇಳಿದವರು ಯಾಜ್ಞವಲ್ಕ್ಯ ಸ್ಮೃತಿ ಮನುಸ್ಮೃತಿಯಲ್ಲಿ ಏನಿದೆ ಅಂತ ಕೇಳಿದ್ರೆ ಏನು ಉತ್ತರ ಇರಲ್ಲ. ಸುಮ್ಮನೆ ಕೇಳೋದು, ಪ್ರಶ್ನೆ ಕೇಳಬೇಕು ಅಂತ ಕೇಳೋದು. ಅಲ್ಲಿ ಸ್ಮೃತಿಯನ್ನ ಅನುಸರಿಸುವವರು ಅನ್ನುವ ಅರ್ಥದಲ್ಲಿ ಸ್ಮೃತಿಯನ್ನು ಮಾತ್ರ ಅನುಸರಿಸುವವರು. ಈಗ ತಂತ್ರಿಗಳು ಅಂತ ಒಂದು ಶಬ್ದ ಇದೆ. ತಂತ್ರಿಗಳು, ಉಡುಪಿ ಕಡೆ ತಂತ್ರಿ ಅಂದ್ರೆ ಬೇರೆಯವರೆಲ್ಲ ತಂತ್ರ ಮಾಡಲ್ವೇ? ಅಥವಾ ತಂತ್ರಿಗಳ ಮಂತ್ರ ಹೇಳಲ್ವೇ? ತಂತ್ರ ಜಾಸ್ತಿ ಇದೆ ಅಂತ ತಂತ್ರಿ ಅಂತ ಕರೆಯೋದು ಅಷ್ಟೇ. ಹಾಗೆ ಇದು ವೈಕಾರಿಕ ಅಹಂಕಾರ ಅನ್ನೋದು ಒಂದು ಚೂರೂ ವಿಕಾರ ಆಗದೇ ಇದ್ದವರು ಅಥವಾ ಅತ್ಯಂತ ಕಡಿಮೆ ವಿಕಾರ ಆದವರು ಜಗತ್ತಿನ ಕಣ್ಣಿಗೆ ಬಹಳ ವಿಕಾರ ಅಂತ ಕಾಣುತ್ತೆ ಅಂತ ವೈಕಾರಿಕ ಅಹಂಕಾರ. ವಸ್ತುತಃ ಅದನ್ನು ಸಾತ್ವಿಕ ಅಹಂಕಾರ ಅಂತನೂ ಕರೀತಾರೆ. ಅದನ್ನ ನಿರ್ಣಯ ಭಾವ ಚಂದ್ರಿಕೆಯಲ್ಲಿ ಹೇಳ್ತಾರೆ ನೋಡಿ. ಸಾತ್ವಿಕ ಅಹಂಕಾರ ಏವ ವೈಕಾರಿಕ ಅಹಂಕಾರ ಇತ್ಯುಚ್ಯತೆ. ತತ್ರ ಸಾತ್ವಿಕ ಅಹಂಕಾರಮಾನಿ ವೈಕಾರಿಕ ದೇವಸಂಘಾನ್. ದೇವತೆಗಳನ್ನು ವೈಕಾರಿಕರು ಅಂತ ಕರೀತಾರೆ. ಯಾಕೆಂದ್ರೆ ಅವರ ದೇಹ ಸಾತ್ವಿಕ ಅಹಂಕಾರದಿಂದ ಮಾಡಲ್ಪಟ್ಟದ್ದು. ಇಂದ್ರಿಯಾಭಿಮಾನಿ ದೇವತೆಗಳ ಸಂಘ ಅದನ್ನು ಸೃಷ್ಟಿ ಮಾಡಿದ್ದು. ಮನಸ್ಸನ್ನು ಸೃಷ್ಟಿ ಮಾಡಿದ್ದು ಆ ಹಂತದಲ್ಲಿ. ಯಾಕೆಂದ್ರೆ ದೇವತೆಗಳು ಮನಸ್ಸನ್ನು ರೂಪುಗೊಳಿಸುತ್ತಾರೆ. ದೇವತೆಗಳು ಬಹಳ ಜನ ಮನೋಭಿಮಾನಿಗಳಿದ್ದಾರೆ. ಸೃಷ್ಟಿ ಮಾಡಿದ್ದೆಲ್ಲ ಅವಾಗಲೇ. ಬೃಹಸ್ಪತಿ ಇದ್ದಾನೆ, ಮನೋಭಿಮಾನಿ. ಅಗ್ನಿ ಇದ್ದಾನೆ, ಸಂಕಲ್ಪದ ದೇವತೆ ಮಿತ್ರ ಇದ್ದಾನೆ. ಧ್ಯಾನ ದೇವತೆ ವರುಣ ಇದ್ದಾನೆ. ರಾಜನೀತಿಯನ್ನು ಓದಬೇಕು, ರಾಜಕೀಯ ಓದಬೇಕು ಅಂತನ್ನುವ ತುಡಿತವನ್ನು ಕೊಡುವ ಕುಬೇರ ಇದ್ದಾನೆ. ಹೀಗೆ ಬೇರೆ ಬೇರೆ ಮನೋಭಿಮಾನಿಗಳಿದ್ದಾರೆ. ಅವರೆಲ್ಲರ ಸೃಷ್ಟಿ ವೈಕಾರಿಕ ಅಹಂಕಾರದಿಂದಾಗಿದೆ. ಯಾಕೆಂದ್ರೆ ಅವರು ಕೆಲಸ ಮಾಡಲಿಕ್ಕೆ ದೇಹ ಬೇಕಲ್ಲ. ಅದನ್ನು ಆ ಇಂದ್ರಿಯಾಭಿಮಾನಿಗಳು ಅದನ್ನು ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ಅಂತ. ತಂತ್ರಸಾರ ಸಂಗ್ರಹದಲ್ಲಿ ನಾವು ಪ್ರತಿ ದಿವಸ ತತ್ವನ್ಯಾಸ ಮಾಡಬೇಕಾದ್ರೆ ಯಾವ ದೇವತೆಗಳನ್ನು ಚಿಂತನೆ ಮಾಡಬೇಕು ಅಂತ, ಹೃದಯದಲ್ಲಿ ಚಿಂತನೆ ಮಾಡಬೇಕಾದ ದೇವತೆಗಳು ತತ್ವನ್ಯಾಸ ಏನಿದೆ, ಆ ಲಕ್ಷ್ಮೀನಾರಾಯಣರನ್ನು ಚಿಂತಿಸಿ ತತ್ವವನ್ನು ಹೇಳುವಾಗ ದಿಗ್ವಾಯುಸೂನು ಸೂರ್ಯಾಶ್ಚ ವರುಣಶ್ಚಾಶ್ವಿನಾವಪಿ ವನ್ಹಿ ದಕ್ಷ ವಿಂದ್ರಸೂನು ಮಿತ್ರಶ್ಚೈವ ಮನುಸ್ತಥ ಅಂತ ಹೇಳಿ ಅವರೇನು ಮಾಡ್ತಾರೆ, ನಮಗೆ ಇನ್ನು ಮುಂದೆ ಸಂಕ್ಷಿಪ್ತವಾಗಿ ಹೆಂಗೆ ಹೇಳೋದು, ದಶೇಂದ್ರಿಯಾಣಿ ಶಬ್ದಾದ್ಯಾಹ ಭೂತೇತಾಹ ಪಂಚವಿಂಶತಿ ತತ್ವಾಖ್ಯಾಹ ಅಂತ 25 ತತ್ವಗಳು. ಈ ಅಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದು. ಅದನ್ನ ವೈಕಾರಿಕ ಅಹಂಕಾರದ ಸೃಷ್ಟಿ ಅಂತ ಕರೀತಾರೆ. ಇನ್ನು ತೈಜಸ ದೇವತೆಗಳ ಸೃಷ್ಟಿಯಾಯಿತು. ಆಮೇಲೆ ಇಂದ್ರಿಯಗಳ ಸೃಷ್ಟಿ ಬೇಕಲ್ಲ. ಇವರು ಎಲ್ಲಿದ್ದು ಕೆಲಸ ಮಾಡಬೇಕು, ಯಾವುದರ ಕೆಲಸ ಮಾಡಿಸ್ಬೇಕು? ಇಂದ್ರಿಯದ ಕೆಲಸ ಮಾಡಿಸ್ಬೇಕು. ಇಂದ್ರಿಯ ಸೃಷ್ಟಿ ಆಗಬೇಕು. ಇಂದ್ರಿಯ ಅಂದ್ರೆ ಇಂದ್ರಿಯದ ಗೋಳಕ ಮತ್ತೆ ಇಂದ್ರಿಯ ಎರಡಿದೆ. ಇಂದ್ರಿಯದ ಗೋಳಕ ಅಂತಂದ್ರೆ ಈ ಸ್ಥಾನ, ಇದೇ ಇಂದ್ರಿಯ ಅಲ್ಲ. ಇಂದ್ರಿಯ ಅನ್ನೋದು ಅತೀಂದ್ರಿಯ ವಸ್ತುತಃ. ನಮ್ಮ ಕಣ್ಣು ಈ ಗೋಳಕ ಅಲ್ಲ. ಗೋಳಕದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದು ಇಂದ್ರಿಯ ಅಭಿವ್ಯಕ್ತ ಆಗುವುದು. ಎಲ್ಲರಿಗೂ ಕಿವಿ ಗೋಳಕ ಇಲ್ಲದೆ ಹೋದ್ರು ಕಿವಿ ಅನ್ನುವ ಇಂದ್ರಿಯ ಇರಬಹುದು.
ಹಾಗಿರುತ್ತೆ ಕೆಲವೊಬ್ಬರಿಗೆ. ಅದರಿಂದಾಗಿ ಗೋಳಕ ಮತ್ತು ಇಂದ್ರಿಯ ಎರಡನ್ನೂ ಸೃಷ್ಟಿ ಮಾಡಿದ್ದು ತೈಜಸಾಹಂಕಾರದಿಂದ. ತೈಜಸಾಹಂಕಾರ ಅಂತಂದರೆ ಅದು ಹರಿಯುತ್ತೆ. ಯಾವ ರೀತಿ ಬೆಳಕು ಸಂಚಾರ ಮಾಡ್ತದೋ ಹಾಗೆ ಇಂದ್ರಿಯಗಳು ಸಂಚಾರ ಮಾಡುತ್ತೆ. ಅದರಿಂದಾಗಿ ಕಣ್ಣು ಹರಿಯಿತು, ನನ್ನ ಕಿವಿ ಆಚೆ ಹರಿದಾಗ ಹೀಗೆ ಅನ್ನಿಸಿತು ಅಂತ ನಾವು ವ್ಯವಹಾರ ಮಾಡ್ತೇವೆ. ವಸ್ತುತಃ ಮೂಗು ಹರಿಯಿತು ಅಂತ ಪ್ರಯೋಗ ಇಲ್ಲ. ಆದರೆ ಸಂಚಾರ ಇದೆ, ಇಂದ್ರಿಯ ಸಂಚಾರ ಇದೆ ಅಂತ ನಾವು ಅಂದುಕೊಳ್ತೇವೆ. ಕೆಲವೊಮ್ಮೆ ಮನಸ್ಸು ಇಲ್ಲದೆ ಹೋದಾಗ ಅಲ್ಲಿ ಕಣ್ಣು ಹರಿದರೂ ಅದು ಕಂಡಿರಲ್ಲ. ಅವಾಗೇನು ಹೇಳ್ತೇವೆ, ನನ್ನ ಗಮನ ಅತ್ತ ಹರಿಲಿಲ್ಲ, ಯಾವುದೋ ಟೆನ್ಷನ್ನಲ್ಲಿದ್ದೆ, ನನ್ನ ಗಮನ ಅಂತಂದರೆ ಅಲ್ಲಿ ಏನು ಗಮನ ಹರಿಯೋದು, ನನ್ನ ಗಮನ ಅಲ್ಲಿ ಹರಿಲಿಲ್ಲ. ಅಲ್ಲಿ ಗಮನ ಅಂದರೆ ಇಂದ್ರಿಯ. ಹೀಗಾಗಿ ಇಂದ್ರಿಯ ಒಂದು ಲೈಟ್ ಮೂಮೆಂಟ್ ಇದೆ ಇಂದ್ರಿಯಕ್ಕೆ. ಈಗ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಸೂರ್ಯನ ಬೆಳಕು ವಸ್ತುವಿನ ಮೇಲೆ ಪ್ರತಿಫಲಿಸಿ ಆ ಪ್ರತಿಫಲಿಸಿದ ಸೂರ್ಯನ ಬೆಳಕು ಕಣ್ಣಿನಲ್ಲಿ ಬಿದ್ದು ರೆಟಿನಾದಲ್ಲಿ ರಿಫ್ಲೆಕ್ಷನ್ ಆಗಿ ಮೈಂಡ್ಗೆ ಹೋಗಿ ಆಮೇಲೆ ವಸ್ತು ಕಂಡಿತು ಅಂತ ಹೇಳ್ತಾರೆ. ಹೌದಾ? ಆ ತರಹ ಆದರೆ ಒಂದು ಸಮಸ್ಯೆ ಉಂಟು. ಆ ವಾರದಲ್ಲಿ ಒಂದು ಸಮಸ್ಯೆ ಉಂಟು. ಏನು ಅಂದರೆ, ಆ ಸೂರ್ಯ ಕಿರಣ ಅಣುವಿನಲ್ಲಿಯೂ ಕೂಡ ಬೀಳತ್ತೆ, ಬೀಳದೇ ಇರಲ್ಲ. ಅಪರಮಾಣುವಿನ ಬೋಧ ಯಾಕೆ ಬರಲ್ಲ ಇವನಿಗೆ? ಹಾಗಾದ್ರೆ ಏನು ಹೇಳಬೇಕು? ತಾರ್ಕಿಕರ ತರಹ ಇಂದ್ರಿಯ ಓಡತ್ತೆ ಅನ್ಬೇಕು. ಹಾಗೆ ಹೇಳಿದ್ರೂ ಪ್ರಾಬ್ಲಮ್ ಇದೆ. ಮೇಲ್ಗಡೆ ನೋಡುವಾಗ ನಮಗೆ ನಕ್ಷತ್ರ ಕಾಣುತ್ತೆ, ಅದು ಈ ಉದ್ದ ಎಷ್ಟಿದೆ ಅಷ್ಟು ಅಗಲ ಕಾಣಲ್ಲ. ಉದ್ದ ಅದು ನಾವು ಹೀಗೆ ನೋಡಿದ್ರೆ ಯಾವುದೂ ಇಲ್ಲದ ರೋಡು, ಗಿಡ ಗಂಟೆಗಳಿರದ ರೋಡಿನಲ್ಲಿ ಮರುಭೂಮಿಯಲ್ಲಿ ನಿಂತು ನೋಡಿದಾಗಲೂ ಎಷ್ಟು ದೂರ ಕಾಣಬಲ್ಲಿರಿ. ಉದ್ದದಲ್ಲಿ ಕಾಣುವ ಶಕ್ತಿ ಅಡ್ಡದಲ್ಲಿ ಯಾಕೆ ಇರಲ್ಲ? ಏಕರೂಪವಾಗಿ ಯಾಕೆ ಹರಿಯೋದಿಲ್ಲ? ಅದರಿಂದ ಇಲ್ಲೊಂದು ಸಮಸ್ಯೆ ಇದೆ. ಆದರೆ ಇಂದ್ರಿಯ ಅನ್ನುವ ಶಬ್ದಕ್ಕೆ ಏನರ್ಥ? ಇದಂ ಪ್ರತಿ ದ್ರವಣಾತ್ ಇಂದ್ರಿಯಂ ಅಂತ. ಇದಂ ಅಂದ್ರೆ ವಸ್ತು, ವಸ್ತುವನ್ನು ಕುರಿತು ಸಾಗತ್ತೆ, ಆದ್ದರಿಂದಾಗಿ ಇಂದ್ರಿಯ ಅಂತ. ಇದನ್ನೆಲ್ಲ ನೋಡಿದಾಗ ನಮಗೆ ಇಂದ್ರಿಯ ಅಂದರೆ ಯಾಕೆ ಹೀಗೆ ಮಿತಿ ಇದೆ? ಈ ಇಂದ್ರಿಯವೇ ನಮಗೊಂದು ಅತೀಂದ್ರಿಯ, ಇಂದ್ರಿಯವೇ ಅರ್ಥ ಆಗಲ್ಲ. ನಾವು ಉಳಿದದ್ದೆಲ್ಲ ಏನೇನೋ ಅರ್ಥ ಮಾಡ್ಕೊಳ್ತೀವಿ ಅಂತ. ವಸ್ತುತಃ ಇಂದ್ರಿಯವೇ ಅತೀಂದ್ರಿಯ ಇಲ್ಲ ಅಂತ ಹೆಂಗೆ ಹೇಳೋದು? ಯಾಕೆಂದ್ರೆ ಎಲ್ಲರಿಗೂ, ಕೆಲವೊಬ್ಬರಿಗೆ ಕುರುಡರಿಗೆ ಇದೆಲ್ಲ ಇರುತ್ತೆ, ಆದರೆ ಕಾಣಬೇಕು ಅಂತ ಇಲ್ಲ. ಅಲ್ಲಿ ನಮ್ಮ ಬೊಂಬೆ, ನಮ್ಮ ಶರೀರದ ಪ್ರತಿಫಲನ ಅವ್ರ ಕಣ್ಣಲ್ಲಾಗ್ತಾ ಇರೋದು ನಾವು ನೋಡ್ತೇವೆ, ಆದ್ರೆ ಅವ್ರಿಗೆ ಅರ್ಥ ಆಗಿರಲ್ಲ. ಅದರಿಂದಾಗಿ ಫಸ್ಟ್ ಆಫ್ ಆಲ್ ಇಂದ್ರಿಯ ಅತೀಂದ್ರಿಯ. ಕಣ್ಣು ಕಾಣ್ತಾ ಇದೆ ಅಂತ ಹೇಳಿ ಬೇರೆದ್ರ ಮೂಲಕ ಕಣ್ಣಿಗೆ ತಿಳಿಬೇಕು. ಕಣ್ಣಿಗೆ ಕಣ್ಣು ಕಾಣಲ್ಲ ಅಲ್ವಾ? ಅದು ಕನ್ನಡಿ ಮುಂದೆ ನಿಂತ್ಕೋಬೇಕು. ಹೀಗಾಗಿ ಇಂದ್ರಿಯವೇ ಅತೀಂದ್ರಿಯ, ಮತ್ತೆ ಈ ಇಂದ್ರಿಯಕ್ಕೆ ಅದು ಕಾಣ್ತಾ ಇಲ್ಲ, ಅದರಿಂದಾಗಿ ಅತೀಂದ್ರಿಯವಾದಿಲ್ಲ ಅಂತ ಹೇಳೋ ಸಾಹಸ ನಮಗೆ ಬಂದಿದೆ ಅನ್ನೋದು ಬಹಳ ಆಶ್ಚರ್ಯ. ಆದ್ದರಿಂದ ಈ ಇಂದ್ರಿಯಗಳನ್ನು ಕೂಡಿಸೋದು ಹೇಗೆ? ಇಂದ್ರಿಯಗಳ ವ್ಯಾಪಾರವನ್ನ, ಅದಕ್ಕೆ ಭಾಗವತ ಹೇಳಿತು, ಅಭಿಮಾನಿ ದೇವತೆಗಳನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ. ಆಕಾಶದ ಅರಿವು ಸ್ಪಷ್ಟವಾಗಿ ಬರುತ್ತೆ. ಕುರುಡನಿಗೆ ಕನಸು ಕಾಣುತ್ತೆ, ಬಣ್ಣ ಕಾಣುತ್ತೆ, ಅದು ಬಣ್ಣ ಹೊರಗಡೆ ಮ್ಯಾಚ್ ಆಗಲ್ಲ. ಈ ಎಲ್ಲ ಸಂಗತಿಗಳನ್ನು ಹೇಗೆ ಗುರುತಿಸ್ತೀರಾ? ಇದನ್ನ ಗುರುತಿಸ್ಲಿಕ್ಕಿರೋದು ಒಂದೇ ದಾರಿ, ಇಂದ್ರಿಯಾಭಿಮಾನಿ ದೇವತೆಗಳ ಕೆಲಸ ಅಂತ ಒಪ್ಪಬೇಕು. ವಿಜ್ಞಾನಿಗಳು ಒಪ್ಪದೇ ಇರಬಹುದು, ಇನ್ನು ಉತ್ತರ ಹುಡುಕ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಅವರು ನಾವು ದೇವತೆಗಳನ್ನ ಒಪ್ಪಲ್ಲ ರೀ ಅಂದರೆ ಆಯ್ತಪ್ಪ, ಇನ್ನು ಮುಂದೆ ಉತ್ತರ ಸಿಗಲಿ ನಿಮಗೆ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಕಾರಣ ಇರುತ್ತೆ. ಬಿಸಿ ಆದ ಕೂಡಲೇ ಗುಳ್ಳೆ ಯಾಕೆ ಬರಬೇಕು?
ನೀರು ಕೊತ ಕೊತ ಯಾಕೆ ಕುದಿಬೇಕು? ಅವ್ರದ್ದೇ ಆದ ಉತ್ತರ ಇರುತ್ತೆ. ಆ ಉತ್ತರ ನಾವ್ಯಾಕೆ ಒಪ್ಕೊಳ್ಬೇಕು? ಡೆನ್ಸಿಟಿ ಆಫ್ ಮ್ಯಾಲಿಕ್ಯೂಲ್ ಅದೆಲ್ಲ ನಾವ್ಯಾಕೆ ಒಪ್ಕೊಳ್ಬೇಕು? ವಿಜ್ಞಾನವನ್ನು ಕಡೆಗೆ ಹೀಗೆ ಒಪ್ತಾರೆ ನೋಡಿ, ನಮಗೆ ಸೌಲಭ್ಯ ಸಿಗ್ತಾ ಇದೆ, ಒಪ್ಪೋಣ, ಅಲ್ಲಿಗೆ ಬರಬೇಕು. ಬೇಸಿಕ್ ಆದ ಪ್ರಶ್ನೆ ಮಾಡಿದರೆ ಎರಡೂ ಒಂದೇ. ತೀರ ಬೇಸಿಕ್ ಆಗಿ ಇಂದ್ರಿಯ ಕಾಣಬೇಕು ಹೇಗೆ, ಕಣ್ಣು ಎಷ್ಟು ದೂರ ಒಬ್ಬರಿಗೆ ಹರಿಯುತ್ತೆ, ಎಲ್ಲರಿಗೂ ಸಮನಾಗಿ ಯಾಕಿಲ್ಲ, ಒಬ್ಬನ ದೃಷ್ಟಿಶಕ್ತಿ ಅಲ್ಲಿ ತನಕ ಹೋಗುತ್ತೆ, ಒಬ್ಬನ ದೃಷ್ಟಿಶಕ್ತಿ ಇಲ್ಲೇ ನಿಲ್ಲತ್ತೆ ಯಾಕೆ, ಇತ್ಯಾದಿಗಳಿಗೆಲ್ಲ ಅವ್ರದ್ದೇನೋ ಒಂದು ಕಾರಣ ಹೇಳಬೇಕು. ಹೇಳ್ತಾರೆ, ಸಹಜ, ಅವರವರು ಆಯಾ ಕಾರಣವನ್ನು ಹೇಳ್ತಾರೆ. ನಮ್ಮಲ್ಲಿ ಹೇಗೆ ಈ ಅಸಂಗತಿಯನ್ನೆಲ್ಲ ಹೆಂಗೆ ತಪ್ಪಿಸೋದು? ಈ ಅಸಂಗತಿಯನ್ನು ತಪ್ಪಿಸೋದು ಇಷ್ಟೇ. ನಾವು ಅಭಿಮಾನಿ ದೇವತೆಗಳ ಕಾರ್ಯಭಾರವನ್ನು ಒಪ್ತೇವೆ, ನೀವು ಇನ್ನೂ ಉತ್ತರ ಹುಡುಕಿ. ಅದು ಪ್ರಾಕ್ಟಿಕಲ್ ಅಂತ ಒಪ್ಪ್ರಿ, ಪ್ರಾಕ್ಟಿಕಲ್ ಆಗಿದೆ ಒಪ್ಪ್ರಿ ಅಂತಂದ್ರೆ ಒಪ್ಪಿ ಬಿಡ್ಬೇಕಾ? ಆ ಪ್ರಾಕ್ಟಿಕಲ್ ಆಗಿರೋದು ಕೂಡ ಪ್ರತಿ ವಸ್ತು ಭಿನ್ನ, ಪ್ರತಿ ವ್ಯಕ್ತಿ ಭಿನ್ನ, ಅದನ್ನ ಹೆಂಗೆ ಒಪ್ಪೋದು? ಇವನು ಒಂದು ಪ್ರಾಕ್ಟಿಕಲ್ ಆಗಿದೆ, ಇನ್ನೊಬ್ಬನಿಗೆ ಅದು ಪ್ರಾಕ್ಟಿಕಲ್ ಆಗಿರಲ್ಲ, ಯಾಕೆಂದ್ರೆ ಅವನಿಗೆ ಅದು ಅನುಭವಕ್ಕೆ ಬರಬೇಕು ಅಂತ ಇಲ್ಲ. ಅದರಿಂದಾಗಿ ಈ ಪ್ರಶ್ನೆ ಕಡೆಗೂ ಉಳ್ಕೊಳ್ಳೋದೆ ಕಡೆಗೆ ಏನೋ ಲೋಭ ಇದೆ ನಮಗೆ, ಅದಕ್ಕಾಗಿ ವಿಜ್ಞಾನವನ್ನು ಒಪ್ತಾ ಇರೋದು. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಸೌಲಭ್ಯ ಬೇಕು, ಅದರಿಂದಾಗಿ ಕೃತಜ್ಞತೆ. ಕೆಲವೊಮ್ಮೆ ಏನು, ನಮಗೆ ಮಾಡದೇ ಇರಲಿಕ್ಕಾಗಿ ಒಂದು ನೆಪ. ಈ ಎಲ್ಲ ಸಮಸ್ಯೆಗಳನ್ನು ಬಿಡಬೇಕು. ಈ ಎಲ್ಲ ಸಮಸ್ಯೆಗಳನ್ನು ಬಿಟ್ಟರೆ ನಾವು ಬಯಲಲ್ಲಿ ಉಳಿತೀವಿ. ಇದೆಲ್ಲ ನಮ್ಮ ಸುತ್ತ ಇರುವ ಆವರಣಗಳು. ಈ ಆವರಣ ಬಿಡ್ರಿ, ಈ ಆವರಣ ಬಿಟ್ಟರೆ ನಮಗೊಂದು ಅರ್ಥ ಆಗುತ್ತೆ, ಬಯಲಲ್ಲಿ ಉಳಿತೀವಿ. ಒಂದು ಇದನ್ನು ಒಪ್ಪಬೇಕು, ಒಂದು ಅದನ್ನು ಒಪ್ಪಬೇಕು, ಎರಡೇ. ಇದನ್ನು ಒಪ್ಪಲಿಕ್ಕೂ ಸಾಕಷ್ಟು ಕಾರಣಗಳುಂಟು, ಅದನ್ನು ಒಪ್ಪಲಿಕ್ಕೂ ಸಾಕಷ್ಟು ಕಾರಣಗಳುಂಟು. ಮಧ್ಯದಲ್ಲಿ ನಿಂತರೆ ಹಾಗಾದ್ರೇನು, ವೈಯಕ್ತಿಕವಾಗಿ ಅದರ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಅಲ್ಲಿಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಇಂದ್ರಿಯ ಅನ್ನುವ ಶಬ್ದದ ಅರ್ಥವನ್ನು ನೋಡಿದಾಗ, ಇದಂ ಪ್ರತಿ ದ್ರವಣಾತ್ ಇಂದ್ರಿಯಂ, ಇದನ್ನ ಕುರಿತು ಓಡುತ್ತೆ, ಹರಿಯುತ್ತೆ, ಅದಕ್ಕಾಗಿ ಇಂದ್ರಿಯ ಅಂತ. ಈ ತರಹದ ಸಂಗತಿಗಳು ನಮಗೆ ಇರುವಂಥದ್ದು. ಇದನ್ನು ಸೃಷ್ಟಿ ಮಾಡಿದ್ದು ತೈಜಸಾಹಂಕಾರ. ಯಾಕೆಂದರೆ ಈ ಶರೀರ ಅಥವಾ ಓಡಾಡುವ ಶರೀರ, ಜೀವ ಇರುವ ಶರೀರಕ್ಕೊಂದು ಇರಬೇಕಲ್ಲ. ಜೀವ ಬಂದು ಇದ್ದಾನೆ ಅಂತ ಅಂದ ಮೇಲೆ ಆ ಇಂದ್ರಿಯಗಳು ಜೀವನ ಸ್ಪಂದನೆಗೆ ತಕ್ಕ ಹಾಗೆ ರೂಪುಗೊಳ್ಳಬೇಕು. ಈಗ ಒಂದು ಬೊಂಬೆಯನ್ನು ಮಾಡಿ ಆ ಬೊಂಬೆಯಲ್ಲಿ ಜೀವನನ್ನು ತಂದು ಇರಿಸಿ ಅದರ ಇಂದ್ರಿಯವು ಹೀಗೆ ದ್ರವಣ ಆಗತ್ತಾ ಅಥವಾ ಕೇವಲ ಜೀವ ಇರುತ್ತಾ? ಈ ಎಲ್ಲ ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಇಂದ್ರಿಯ ಈ ಜೀವ ಇರಲಿಕ್ಕೆ ಅನುಕೂಲವಾದ ದೇಹ ಅಂತ ಒಂದು ನಾವು ಪ್ರತ್ಯೇಕಿಸಲೇಬೇಕು. ಯಾರಾದರೂ ಅಷ್ಟೇ ಜೀವ ಇರಲಿಕ್ಕೆ ಅನುಕೂಲವಾದ ಒಂದು ದೇಹ ಇದೆ ಅಂತ ಪ್ರತ್ಯೇಕಿಸಬೇಕು. ಅದಕ್ಕೊಂದು ಮೆಟೀರಿಯಲ್ ಇದೆ, ಈ ಇಂದ್ರಿಯ ಹೀಗೆ ಹೋಗಲಿಕ್ಕೆ ಈ ದಾರಿ, ಈ ಅವಕಾಶ, ಈ ತೂತು ಏನೋ ಒಂದಿದೆ, ಇದರ ಮೂಲಕವೇ ಸಾಗಬೇಕು, ಈ ಚಾನಲ್ ಇದೆ ಅಂತ ಹೇಳಬೇಕು. ಹೀಗಾಗಿ ಆ ತರಹದ ಒಂದು ಇಂದ್ರಿಯ, ಆ ತರಹದ ಒಂದು ಮೆಟೀರಿಯಲ್ ಅಂದರೆ ಮೂಲಭೂತವಾದ ಮೆಟೀರಿಯಲ್ ತೈಜಸಾಹಂಕಾರ. ಅದರಿಂದ ಇಂದ್ರಿಯಗಳ ಸೃಷ್ಟಿಯಾಗಿತ್ತು. ದಶೇಂದ್ರಿಯಾಣ್ಯೇವಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯಶ್ಚ ಸಾರ್ಧಂ. ಆಮೇಲೆ ಉಳಿದದ್ದು ತಾಮಸಾಹಂಕಾರ. ತಾಮಸಾಹಂಕಾರ ಏನಿದೆ ಅದನ್ನ ಹೆಚ್ಚು ತಮೋಗುಣ ಇರುತ್ತೆ, ಹೀಗಾಗಿ ಅದನ್ನ ಜ್ಞಾನರೂಪವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರಲ್ಲ. ಅದು ಯಾವುದು? ಪಂಚಭೂತಗಳು. ಪಂಚಭೂತಗಳು ಏನಿದೆ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಇದನ್ನ ಬಳಸಿಕೊಂಡು ಜ್ಞಾನಕ್ಕೆ ಅನುಕೂಲವಾದ ಚಾನಲ್ ಆಗಿ ಮಾಡ್ಕೊಳ್ಬೋದೇ ವಿನಃ
ಇವುಗಳೇ ಹೆಚ್ಚು ಪೋರ್ಷನ್ನಲ್ಲಿ ಇದ್ದರೆ ಇದು ಜ್ಞಾನ ಆಗಲ್ಲ. ಈಗ ಮಣ್ಣು, ನೀರು, ಬೆಂಕಿ ಇದೆಂತ ಮಾಡೋದು? ಇದು ಜ್ಞಾನಕ್ಕೆ ಅನುಕೂಲವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಮಾಡಬೇಕು, ನಮಗಾಗಲ್ಲ. ಈ ತರಹದ ಸಮಸ್ಯೆಗಳುಂಟು. ಅದರಿಂದಾಗಿ ಇದು ಆಗಿದ್ದು ತಾಮಸಾಹಂಕಾರದಿಂದ. ಆಮೇಲೆ ವಿಷಯೈಹಿ, ಇವುಗಳಿಗೆ ಆಸರೆಯಾದ ಇವುಗಳಿಂದ ನಮಗೆ ಸಿಗುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವಿಷ್ಟಕ್ಕೂ ಕೂಡ ಒಂದು ಸೂಕ್ಷ್ಮವಾದ ಗಂಟು ಇದೆ. ಯಾಕೆಂದ್ರೆ ಒಂದೇ ಕಡೆಯಿಂದ ಬಂದದ್ದು ಮೂರು ಅಹಂಕಾರಗಳು. ಅದರಿಂದಾಗಿ ಮನಸ್ಸು, ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಗಳು, ಆಮೇಲೆ ಇವುಗಳ ವಿಷಯಗಳು, ಈ ವಿಷಯಗಳಿಗೆ ಆಸರೆಯಾದ ಪಂಚಭೂತಗಳು, ಇಷ್ಟೂ ಕೂಡ ಒಂದು ಕಡೆ ಒಟ್ಟಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಒಟ್ಟಾಗೋದು ಈ ದೇಹದಲ್ಲಿ. ಮನುಷ್ಯ ದೇಹದಲ್ಲಿ ಏನಿದೆ ಅದು ಇಲ್ಲಿ ಮಾತ್ರ ಒಟ್ಟಾಗೋದು. ಅಷ್ಟು ಕೂಡ ಪಂಚಭೂತಗಳು, ಮನಸ್ಸು, ಇಂದ್ರಿಯಾಭಿಮಾನಿ ದೇವತೆಗಳು. ಉಳಿದ ಕಡೆ ಅಭಿವ್ಯಕ್ತ ಆಗಲ್ವಾ ಅಂದ್ರೆ ಆಗತ್ತೆ, ಪಾರ್ಷಿಯಲಿ ಇರುತ್ತೆ. ಪಾರ್ಷಿಯಲಿ ಸಿಂಹ ಮೊದಲಾದ ಪ್ರಾಣಿಗಳಲ್ಲಿ ಭಯ, ಅಭಯ, ಸ್ವಭೋಗ ಇಷ್ಟೇ. ಶುದ್ಧ ಪಿಪಾಸೆ, ಹಸಿವು, ನೀರಡಿಕೆ ಇತ್ಯಾದಿಗಳು ಮಾತ್ರ ಇರುತ್ತೆ. ಅದರಿಂದಾಗಿ ನಮ್ಮನ್ನ ಗಾಢವಾದ ಚಿಂತನೆಗೆ ನೂಕತ್ತೆ. ಮೊದಲೇ ಸೃಷ್ಟಿಯಾಗಿದ್ದೇ ಹೀಗೆ. ಇನ್ನೂ ಮನುಷ್ಯರು ಸೃಷ್ಟಿಯಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಸೃಷ್ಟಿ ಆಗೋದಕ್ಕಿಂತ ಮೊದಲು ಇಷ್ಟೆಲ್ಲ ಇದೆ. ಇಷ್ಟೆಲ್ಲ ಸೃಷ್ಟಿ ಆದ್ಮೇಲೆ ಆಲ್ ಆಫ್ ಎ ಸಡನ್ ಸೃಷ್ಟಿ ಆಗಲ್ಲ ಅಲ್ವಾ? ಇದೆಲ್ಲ ಆಗಿ ಎಷ್ಟೋ ವರ್ಷಗಳ ಆದ್ಮೇಲೆ ಇದೆಲ್ಲವನ್ನು ಸಮಾನವಾಗಿ ಮೌಲ್ಡ್ ಮಾಡಲಿಕ್ಕೆ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅದರೊಳಗಡೆ ಆ ವಾತಾವರಣ ಕ್ರಿಯೇಟ್ ಆಗಿ ಎಷ್ಟು ಕೆಲಸ ಇದೆ. ಬಹಳ ಕಾಲ ತಗೊಳತು ಅಂತ ಹೇಳ್ತಾರೆ. ದೇವರಿಗೆ ಅದು ಬೇಕಿಲ್ಲ, ವಸ್ತುತಃ ಅಷ್ಟು ಕಾಲ ಬೇಕಿಲ್ಲ. ಆದರೆ ಅವನು ಕ್ರಮೇಣ ಹಂಗೆ ಮಾಡ್ತಾನೆ. ಯಾಕೆಂದ್ರೆ ಅವನ ಕ್ರಿಯೆಯ ಮೇಲೆ ನಮ್ಮ ಕ್ರಿಯೆಗಳು ತೀರ್ಮಾನ ಆಗೋದು. ನಾವು ಹೀಗೆ ನಿರ್ಮಾಣ ಮಾಡಬೇಕು ಅಂತ. ಅವನೇ ಆ ಕ್ರಿಯೆಯನ್ನು ಮುರಿಬಹುದು, ಮುರಿದಿದ್ದಾನೆ. ಅವತಾರದ ಒಂದು ಉದ್ದೇಶ ಏನು ಅಂದ್ರೆ ಎಲ್ಲ ನಿಯಮಗಳಿಗೆ ಅಪವಾದವನ್ನು ತೋರಿಸ್ತಾನವನು. ನಿಯಮ ಮಾಡಿದ್ದವನೇ. ಈ ಹಿನ್ನೆಲೆಯಲ್ಲಿ ವಿಸ್ತಾರವಾಗಿ ಸೃಷ್ಟಿಯಾಯಿತು. ಇದು ಭಾಗವತ ಹೇಳಿದ್ದು 3ನೇ ಸ್ಕಂದದಲ್ಲಿ. ಪ್ರಥಮೋ ಮಹತಃಸರ್ಗ ಗುಣವೈಷಮ್ಯಮಾತ್ಮನಃ. ಮೊದಲನೆಯದು ಮಹತ್ತತ್ವದ ಸೃಷ್ಟಿ. ಏನದು? ಗುಣವೈಷಮ್ಯಂ. ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರಪೋರ್ಷನ್ ಡಿಸೈಡ್ ಆಗೋದು ಇಲ್ಲಿ. ಅದರ ಮ್ಯಾಥಮೆಟಿಕಲ್ ಈಕ್ವೇಶನ್ ಅನ್ನ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೇವೆ. ಗುಣವೈಷಮ್ಯಂ ಹೇಗೆ ಸೃಷ್ಟಿ ಅಂದರೆ ಬೇಸಿಕಲಿ ಅದು ವೈಷಮ್ಯ. ಪ್ರಥಮೋ ಮಹತಃಸರ್ಗ ಗುಣವೈಷಮ್ಯಮಾತ್ಮನಃ. ದ್ವಿತೀಯ ಸ್ವಹಮೋ ಯತ್ರ ದ್ರವ್ಯಜ್ಞಾನ ಕ್ರಿಯಾತ್ಮಕ. ಎರಡನೆಯ ಸೃಷ್ಟಿ ಯಾವುದರ ಸೃಷ್ಟಿ? ಅಹಂಕಾರ ತತ್ವದ ಸೃಷ್ಟಿ. ಅಹಂಕಾರ ತತ್ವದ ಸೃಷ್ಟಿ ಏನದು? ದ್ರವ್ಯ ಜ್ಞಾನ ಕ್ರಿಯಾತ್ಮಕ. ಮೆಟೀರಿಯಲ್ ಇರುತ್ತೆ, ದ್ರವ್ಯ, ಅದಕ್ಕೆ ಅಟೆಸ್ಟ್ ಮಾಡುವ ಒಂದು ನಾಲೆಜ್ ಇರುತ್ತೆ, ಜ್ಞಾನ, ಅದರಿಂದ ಆಗುವ ಕ್ರಿಯೆ. ಇವು ಮೂರನ್ನು ಒಟ್ಟು ಮಾಡಿದ್ರೆ ಅಹಂಕಾರ ತತ್ವದ ಸೃಷ್ಟಿ ಅಂತ ಹೇಳಿತು. ಅದು ಯಾವ ಲೆವೆಲಲ್ಲಿ ಆಗಿದ್ದು? 4ನೇ ಲೆವೆಲಲ್ಲೇ ಆಗಿದ್ದು ಅಂತ. ಅಲ್ಲಿ ಹೇಳ್ತಾ ಇರೋದು ಮೆಟೀರಿಯಲಿಸ್ಟಿಕ್ ಆದ ಕ್ರಿಯೇಷನ್, ಅದರ ಒಂದು ಕ್ರಮ. ದೇವತೆಗಳ ಜೊತೆಗೂಡಿದಾಗ ಅದರ ಕ್ರಮವನ್ನು ಇಲ್ಲಿ ನಿರ್ಣಯ ಮಾಡ್ತಾ ಇರೋದು. ಹೀಗಾಗಿ ಪಂಚರಾತ್ರದಲ್ಲಿ ಹೇಳಿದ ಚತುರ್ವ್ಯೂಹ, ಭಾಗವತಾದಿಗಳಲ್ಲಿ ಹೇಳಿದ ಮೆಟೀರಿಯಲಿಸ್ಟಿಕ್ ಕ್ರಿಯೇಷನ್, ಎರಡನ್ನು ಒಟ್ಟಿಗೆ ಮಾಡಿದ್ರೆ ಈ ಪರಿಣಾಮ ಬರುತ್ತೆ.
ವಸ್ತುತಃ ಕೈ ಹಿಡಿದು ಕರ್ಕೊಂಡು ಹೋಗಿ, ನೋಡಪ್ಪ ಇದು ಭಾಗವತದ ಮಾತು, ಇದು ಪಂಚರಾತ್ರ ಮತ್ತು ವೇದದ ಮಾತು, ಆಚಾರ್ಯರು ಒಟ್ಟು ಮಾಡಿದ್ದು ಹೀಗೆ ಅಂತ ತಾತ್ಪರ್ಯ ನಿರ್ಣಯ ಕರ್ಕೊಂಡು ಬರಬೇಕು. ಆದರೆ ನಾವಿವತ್ತು ಉಲ್ಟಾ ಮಾಡ್ತಾ ಇದ್ದೀವಿ. ತಾತ್ಪರ್ಯ ನಿರ್ಣಯ ಹೀಗೆ ಹೇಳಿದೆ, ಯಾಕೆ ಅಂತ ಹೇಳಿದ್ರೆ ನೋಡಿ ಭಾಗವತದಲ್ಲಿ ಹೀಗಿದೆ, ಅಲ್ಲಿ ಇರೋದಿಷ್ಟೇ, ವೇದದಲ್ಲಿ ಇರೋದಿಷ್ಟೇ, ಏತಸ್ಮಾಜ್ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ ಅಂತ ಅಥರ್ವಣ ಉಪನಿಷತ್ತಿನಲ್ಲಿ ಇರೋದು. ಈ ಅಥರ್ವಣ ಉಪನಿಷತ್ತು, ಭಾಗವತ ಮತ್ತು ಪಂಚರಾತ್ರ ನಾವು ಒಂದು ಲೈನಲ್ಲಿ ತರಬೇಕು ಅಂದರೆ ಆಚಾರ್ಯರಿಗೆ ಬರಬೇಕು ಅಂತ ಮೊದಲು ಆಚಾರ್ಯರನ್ನ ಹೇಳಿ, ಹೀಗಾಗಿ ಆ ಗ್ರಂಥಗಳನ್ನು ಆಮೇಲೆ ನೋಡುವ. ಇದೊಂದು ರೀತಿ ಭಾಗವತಕ್ಕೆ ಆಚಾರ್ಯರು ಹೇಳಿದ ಹಾಗೆ, ಭಾಗವತ ಭಾರತಾದಿಗಳು ಯಾರು ವೇದವನ್ನು ಓದಿರೋದಿಲ್ಲ ಅವರಿಗೆ ಭಾರತ ಭಾಗವತಾದಿಗಳೇ ವೇದ, ಯಾರು ವೇದವನ್ನು ಓದಿರ್ತಾರೆ ಅವರಿಗೆ ಭಾರತ ಭಾಗವತಾದಿಗಳು ವೇದದ ವ್ಯಾಖ್ಯಾನ ಅಂತ. ಅಷ್ಟು ಗಾಢವಾದ ಸಂಬಂಧಗಳು. ಅದಕ್ಕೆ ಹೇಳಿದ್ದು ದುರ್ಗಮಾರ್ಥಂ ಅಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ ಏನಿದೆ ಬಹಳ ದುರ್ಗಮ. ವಿವರೀತುಂ ದೇಹಿ ಶಕ್ತಿಂ ಅಧ್ಯಾಯಂ ತ್ರಿಜಗದ್ಗುರು ಅಂದ್ರು. ಈ 3ನೇ ಅಧ್ಯಾಯವನ್ನ ವಿವರಿಸಲಿಕ್ಕೆ ವಿಶಿಷ್ಟವಾದ ಶಕ್ತಿ ಕೊಡು ನಮಗೆ ಅಂತ. ಆ ಶಕ್ತಿ ಸಿಕ್ಕದಾಗ ನಮಗಂತೂ ಕಾಣಿಸ್ತಾ ಇಲ್ಲ, ಆದ್ರೆ ಪರವಾಗಿಲ್ಲ, ಏನೋ ಒಂದು ಸ್ವಲ್ಪ ಹೇಳಬಹುದಾಗಿದೆ. ಹೀಗೆ ಹಾಗಾದ್ರೆ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಂತ ಹೇಳಿ ಉಂಟಲ್ಲ. ಆಮೇಲೆ ನಾರಾಯಣಾತ್ ಪ್ರಾಣೋ ಜಾಯತೆ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ ಅಂತ ನಾರಾಯಣ ಉಪನಿಷತ್ತು. ತೈತ್ತಿರೀಯ ಆರಣ್ಯಕದಲ್ಲಿ ಬರುವಂತಹ ಉಪನಿಷತ್ತು. ತೈತ್ತಿರೀಯ ಆರಣ್ಯಕದಲ್ಲಿ 3 ಉಪನಿಷತ್ತು ಬರುತ್ತೆ. ಒಂದು ತೈತ್ತಿರೀಯ ಉಪನಿಷತ್ತು, ಅದೇ 3 ಒಲ್ಲಿಗಳನ್ನು ಸೇರಿಸಿದ ಒಂದು. ಶನ್ನೋ ಮಿತ್ರಶಂ ವರುಣಃ ಅಂತ ಶುರು ಆಗುತ್ತೆ. ಆಮೇಲೆ ಬ್ರಹ್ಮವಿದಾಪ್ನೋತಿ ಪರಂ ಭೃಗುರ್ವೈ ವಾರುಣಿ. ಈ 3 ತೈತ್ತಿರೀಯ ಉಪನಿಷತ್ತು ಅಂತ ಇವತ್ತು ಪ್ರಖ್ಯಾತ ಇರೋದು. ಈ 3 ಉಪನಿಷತ್ತು ಆದ ಮೇಲೆ ಇದು ಒಂದು ಯೂನಿಟ್ ಅಂತ. ಅದಾದ ಮೇಲೆ ಯಾಜ್ಞೀಯ ಉಪನಿಷತ್ತು. ಯಾಜ್ಞೀಯ ಉಪನಿಷತ್ತು ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಮಹಾನಾರಾಯಣ ಉಪನಿಷತ್ತು ಅನ್ಬೇಕು. ಆ ಮಹಾನಾರಾಯಣ ಉಪನಿಷತ್ತು ಆದ್ಮೇಲೆ ಇದು ಉಂಟು. ಆ ನಾರಾಯಣ ಉಪನಿಷತ್ತಿನಲ್ಲಿ ಇದನ್ನು ಅಣುನಾರಾಯಣ ಉಪನಿಷತ್ತು ಅಂತ ಕರೀತಾರೆ, ಏನ್ ಬೇಕಿಲ್ಲ, ಯಾಜ್ಞೀಯ ಉಪನಿಷತ್ತೇ ಇದು ಕೂಡ. ನಾರಾಯಣಾತ್ ಪ್ರಾಣೋಜಾಯತೆ ಅಂತ ಹೇಳಿದ್ದಾರೆ. ಹೌದು, ನಾರಾಯಣನಿಂದ ಬ್ರಹ್ಮದೇವ, ಬ್ರಹ್ಮದೇವರಿನಿಂದ ರುದ್ರ ಅಂತ ಅದರ ಅಭಿಪ್ರಾಯ. ಅದನ್ನ ಭಾಗವತ ಹೇಳಲಿಲ್ಲ. ಭಾಗವತ ಏನು ಹೇಳಿತು, ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು ಅಂತ ಹೇಳ್ಕೊಂಡು ಹೋಯ್ತು. ಅದು ವಿಭಾಗ ಮಾಡಿದ್ದು ಪ್ರಾಕೃತವಾದ ಸೃಷ್ಟಿ, ವೈಕೃತವಾದ ಸೃಷ್ಟಿ ಅಂತ. ಆದರೆ ಅದರ ಹಿನ್ನೆಲೆಯಲ್ಲಿ ನಾವು ಇಷ್ಟು ದೇವತೆಗಳ ಕ್ರಮವನ್ನು ಚಿಂತನೆ ಮಾಡಬೇಕು ಅಂತ ಇಷ್ಟು ಇದೆ. ಆದ್ದರಿಂದಾಗಿ ಯಾಜ್ಞೀಯ ಮಂತ್ರ ಉಪನಿಷತ್ತು ಈಶಾವಾಸ್ಯ, ಇದು ಯಾಜ್ಞೀಯ ಉಪನಿಷತ್ತು ಅಷ್ಟೆ. ಇಷ್ಟು ಅಲ್ಲಿ ಇರುವಂಥದ್ದು. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನ್ಯಾರಾಪಃ ಅಭ್ಯಪೃಥಿವಿ ಅಂತ ಹೇಳಿ ಇದೆಯಲ್ಲ, ಅಲ್ಲಿ ಬೇರೆ, ಅಲ್ಲಿ ಅಭಿಮಾನಿ ದೇವತೆಗಳ ಸೃಷ್ಟಿಯನ್ನು ಹೇಳ್ತಾ ಇರೋದು. ಹೀಗಾಗಿ ಅಲ್ಲಿ ಹೇಳಿದ ಕ್ರಮ ಅವಾಂತರ ಸೃಷ್ಟಿ, ಪಂಚರಾತ್ರದಲ್ಲಿ ಹೇಳಿದ ಸೃಷ್ಟಿ ಮಹಾಸೃಷ್ಟಿ, ಭಾಗವತದಲ್ಲಿ ಹೇಳಿದ ಸೃಷ್ಟಿ ಕ್ರಮ ಸೃಷ್ಟಿ. ಈ ಎಲ್ಲವನ್ನ ಒಟ್ಟು ಮಾಡಿ ಆಚಾರ್ಯರು ಹೀಗೆ ನಿರ್ಣಯ ಮಾಡಬೇಕು ಅಂತ ಇದನ್ನು ಕೊಟ್ಟರು.
ಈ ಆಚಾರ್ಯರ ನಿರ್ಣಯಕ್ಕೆ ಇನ್ನೂ ಅರ್ಥಗಳುಂಟು. ಅದೊಂದು ರೀತಿ ಕಣ್ಣು ಮತ್ತೆ ಬಯಲು ಇದ್ದ ಹಾಗೆ. ಬಯಲಿನ ಅಳತೆ ಕಣ್ಣಿನಲ್ಲಿ ಸಿಗತ್ತೆ, ಆದರೆ ನಡೆಯೋದು ಕಷ್ಟ. ದೂರದಲ್ಲಿರುವ ಬೆಟ್ಟ ಕಣ್ಣಿಗೆ ಕಾಣುತ್ತೆ, ಆದರೆ ಇಡೀ ಭೂಮಿಯನ್ನು ನಡ್ಕೊಂಡು ಹೋದ್ವಿ, ನಡ್ಕೊಂಡು ಮುಟ್ಲಿಕ್ಕೆ ಬಹಳ ಹೊತ್ತು ಬೇಕಾಗತ್ತೆ. ಈ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ಇವೆಲ್ಲ ಹಾಗೆ, ಉಪನಿಷತ್ ಭಾಷ್ಯಗಳು ಎಲ್ಲ ಹಾಗೆ. ಕಣ್ಣಿಗೆ ಕಾಣುತ್ತೆ ದೂರದಲ್ಲಿ, ಆದರೆ ನಡ್ಕೊಂಡು ಹೋಗ್ಬೇಕಾದ್ರೆ ನಡೀತಾನೇ ಇರ್ತೇವೆ. ಬಯಲು ಆಲಯದೊಳಗು, ಆಲಯವು ಬಯಲೊಳಗು, ಬಯಲು ಆಲಯಗಳೆರಡು ನಯನದೊಳಗು. ಹಾಗೆ ಇದು ಕ್ರಮ. ಎಷ್ಟೂ ವಿಸ್ತಾರವಾಗಿ ಹೇಳಬಹುದು, ಆದರೆ ಕಣ್ಣು ಕಂಡಷ್ಟು ಕಾಲು ಊರ್ಲಿಕ್ಕೆ ಕಸುವು ಬೇಕು. ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ ತನಕ ನಡ್ಕೊಂಡು ಹೋಗ್ಲಿಕ್ಕೇನಾಗಲ್ಲ ನಮಗೆ. ಹಾಗೆ ಇದು ನಮ್ಗೆ ಗೊತ್ತಿರತ್ತೆ, ದೂರದ್ದು ಕಾಣ್ತಾ ಇದೆ ಅಷ್ಟೆ. ಎಷ್ಟು ನಡಿಲಿಕ್ಕಾಗತ್ತೋ ಅಷ್ಟು ನಡೆಯೋದು. ಇಷ್ಟು ನಾವು ಇಲ್ಲಿ ಇರುವಂಥದ್ದು. ಇನ್ನು ಉಳಿದವರೆಲ್ಲ ಹೇಳಬೇಕಾದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳೋದು ಅನ್ಯೇತು ಸೂನವೋ ವಾಯೋ ರುದ್ರಸ್ಯಾಪಿ ಪ್ರಕೀರ್ತಿತಾ ಅಂತ. ಇನ್ನು ಉಳಿದವರೇನಿದ್ದಾರೆ ಅವರೆಲ್ಲ ವಾಯುವಿನ ಮಕ್ಕಳು ಹೌದು, ರುದ್ರನ ಮಕ್ಕಳು ಹೌದು. ಇಲ್ಲಿ ಅಭಿಮಾನಿ ದೇವತೆಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರಲ್ಲ, ಅವರೆಲ್ಲರ ಚಿಂತನೆ ಹಾಗೆ. ಪುಂಸ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾದಖಿಲಾಸ್ತುರೇಚಾಃ ಜಾತಾಃ ಸಶಕ್ರಾಃ ಪುನರೇವ ಸೂತ್ರಾತ್ ಶ್ರದ್ಧಾ ಸುತಾನಾಪ ಸುರಪ್ರವೀರಾನ್. ಹೀಗೆ ಒಂದು ಹಂತದ ಸೃಷ್ಟಿ ಆಯಿತು. ದೇವತೆಗಳಲ್ಲೇ ಎರಡನೇ ಹಂತದ ಸೃಷ್ಟಿಗೆ ಬಂದರು. ಮೊದಲನೇ ಹಂತ ಯಾವುದು ಅಂತಂದ್ರೆ ಪ್ರದ್ಯುಮ್ನಲ್ಲಿ ಇದ್ದ ಸೂಕ್ಷ್ಮಾಂಶ, ಅದು ಸ್ವಲ್ಪ ಸ್ಥೂಲವಾಯಿತು ಅನಿರುದ್ಧನಲ್ಲಿ. ಅನಿರುದ್ಧನಲ್ಲಿ ಸೃಷ್ಟಿಯನ್ನ ಪಡೆದ ಮೇಲೆ ಮತ್ತೆ ಬ್ರಹ್ಮದೇವರಿಂದ ಹುಟ್ಟಿದ್ರು. ದೇವಾನಾಂ ಬಹುಧಾ ಜನಿಹಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಪುಂಸ ಪ್ರಕೃತ್ಯಾಂ ಅಂತ. ಈ ಪುಂಸ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್ ಶಿವೋಥ, ಅದನ್ನು ನಾನು ಪೂರ್ತಿಯಾಗಿ ನಾಳೆ ಆಗ್ತದೋ ಏನೋ, ಸ್ಥೂಲವಾಗಿ ಅರ್ಥ ಹೇಳ್ತೇನೆ. ಪುಂಸಃ ಪುರುಷನಾಮಕನಾದ ಬ್ರಹ್ಮನಿಂದ ಪ್ರಕೃತ್ಯಾಂ, ಪ್ರಕೃತಿ ಎಂಬ ಹೆಸರಿನ ಭಾರತಿಯಲ್ಲಿ ಪುನಃ ಮತ್ತೆ ವಿರಿಂಚಾತ್, ಬ್ರಹ್ಮದೇವರಿಂದ ಶಿವ ಹುಟ್ಟಿದ, ಶಿವನಿಂದ ಎಲ್ಲ ದೇವತೆಗಳು ಹುಟ್ಟಿದ್ರು. ಜಾತಾ ಸಶಕ್ರಾಹ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಹುಟ್ಟಿದ್ರು. ಬ್ರಹ್ಮದೇವರಿಂದ ಹುಟ್ಟಿದ್ದು ನಿಲ್ಲಲಿಲ್ಲ. ಸೂತ್ರಾತ್ ಶ್ರದ್ಧಾ ಸುತಾನಾಪ. ಎರಡನೇ ಹಂತ ಅಂದ್ರೆ ಇಲ್ಲಿ ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಂತ. ಮೂರನೇ ಹಂತದ ಎರಡನೇ ಹಂತ. ದೇವರಿಂದ ಸಾಕ್ಷಾತ್ ಸೃಷ್ಟಿಯಾಗಿದ್ದು ಬಿಡಿ, ಸೂಕ್ಷ್ಮ ರೂಪದಲ್ಲಿ ಪ್ರದ್ಯುಮ್ನನಿಂದ, ಸ್ಥೂಲ ರೂಪದಲ್ಲಿ ಅನಿರುದ್ಧನಿಂದ, ಆಮೇಲೆ ಇದು ಒಂದಾಯ್ತು, ಎರಡಾಯ್ತು. ಮೂರನೇ ಹಂತದಲ್ಲಿ ಎರಡು ಬಾರಿ ಹುಟ್ಟಿದ್ರು ಮತ್ತೆ ಬ್ರಹ್ಮದೇವರಿಂದ, ಆಮೇಲೆ ಸದಾಶಿವನಿಂದ. ಅದಾದ ಮೇಲೆ ಮತ್ತೆ ಮೇಲ್ಗಡೆ ಇನ್ನೊಂದು ಬ್ರಹ್ಮದೇವರಿಂದ, ಮತ್ತೆ ಮುಖ್ಯ ಪ್ರಾಣನಿಂದ. ಹೀಗಾಯ್ತು. ಇದು ಎಲ್ಲಿ ಎಲ್ಲಿ ಹೇಗೆ ಹೇಗೆ ಅನ್ನೋದನ್ನ ನಾವು ನಾಳೆ ನೋಡೋಣ. 18ನೆಯ ಶ್ಲೋಕವನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.